ಇವತ್ತೆಲ್ಲರೂ ಕಿಚನ್ ಒಳಗೆ ಕೆಲಸ ಮಾಡಾಕತ್ತಾರ. ನನಗೂ ಒಂದು ಕೆಲಸ ಕೊಟ್ಟಾರ, ಕಲ್ಲಿಂಗಡ ಹಣ್ಣು ಕಟ್ ಮಾಡೋದು. ಈಗ ಕಟ್ ಮಾಡೇನಂದ್ರೆ ಎಲ್ಲಾರ್ಗೂ ಕೊಡಬೇಕಾ? ನೋಡ್ರಿ ಎಲ್ಲಾರು ಹೆಂಗ್ ಕುಂತ ತಿನ್ನಾತೇವ್ರಿಗೆ. ಎಲ್ಲಾರು ಕೂಡ್ ತಿನ್ನೋದು ಮಜಾನ ಬೇರೆ. ಆತ ತಿಂದು ಉಂಡು ಕೆಲಸ मुगीत. ಈಗ मोबाईल ಹಿಡ್ಕೊಂಡು कुंतार ನೋಡ್ರಿ ಎಲ್ಲಾರು. इव्हनिंग सगळे परत जत्रेला जायचं प्लॅन केलो. का म्हणजे काल आमचे काका काकू आले होते, म्हणून जत्रेच्या मध्येच यावं लागलं सगळ्यांना. मंदिर बघा किती छान दिसत आहे. परत आम्ही बाहेरूनच दर्शन घेतलो देवीचा. ಅಷ್ಟರೊಳಗ ನಮ್ಮ ಮಾಯಿ ಅಂದಳ ಬಳಿ ಚಂದ ಕಾಣತಾವ, ಬಳಿ ತಗೊಂಡ್ ನಡ್ರಿ ಅಂತ. ಈಗ ನಿಂತ ವಿಚಾರ ಮಾಡ್ಕೋತಾ ಒಬ್ರಾದ್ಮೇಲೆ ಒಬ್ರ ಬಳಿ ಹೆಂಗ್ ಸೆಲೆಕ್ಟ್ ಮಾಡ್ಯಾರ ನೋಡ್ರಿ ಇಲ್ಲಿ. ಈಗ ಆಯಿ ಕೊಡ್ಸಾದಳ ಅಂದ್ರೆ ಬಿಡಾಕ್ ಹೆಂಗ್ ಬರ್ತೈತಿ. ಎಲ್ಲಾರು ಆಲ್ಮೋಸ್ಟ್ ಬಳಿ ತಗೊಂಡು ನೋಡ್ರಿ. ಏನ್ ರಶ್ ರೀ ಅಪ್ಪ, ಮಂದಿನ ಮಂದಿ ಕಾಣತಾರ ನೋಡ್ರಿ. ಎಲ್ಲಿ ನೋಡ್ತಾರ ಅಲ್ಲಿ ಅಂಗಡಿ ಅಂತೂ ಭಾರಿ ಭಾರಿ ಬಂದಾವ. ಈಕೀಗ ಬುಟ್ಟಿ ನೋಡಿ ಬಹಳ ಖುಷಿ ಆಗೈತೆ अनस्तैत ನೋಡ್ರಿ. जत्रेत जास्त बॅग, भांडी, ज्वेलरी हेच मला जास्त दिसत होते. तुम्ही पण सगळे जत्रेला जाऊन आला की नाही? ह्यांना जत्रा फिरून फिरून भूक लागली वाटता फार, म्हणून मंचुरी खातायत. त्यानंतर आम्ही घरी निघालो. का म्हणजे माझे आहू आले होते. ರೆಸ್ಟ್ ಮಾಡ್ಕೊತಾ ಯಾರ ಮೇಲೆ ಪ್ರ್ಯಾಂಕ್ ಮಾಡ್ಲಿ ಅಂತ ವಿಚಾರ ಮಾಡತ್ತಾರ ಇಬ್ರು. ಇದೆಲ್ಲ ಕಿತಾಪತಿ ಇವ್ರ ಇಬ್ರದ ನೋಡ್ರಿ. ಇವತ್ತ ರಿಲೇಟಿವ್ಸ್ ಭಾಳ ಬಂದಿದ್ರು. ನಮ್ DIY ಮಚ್ಚರ್ದಾನೆ ಎಕ್ಸ್ಟೆಂಡ್ ಮಾಡೋದ್ ಪರಿಸ್ಥಿತಿ ಬಂತ. ಹಂಗ ಹಿಂಗ ಮಚ್ಚರ್ದಾನೆ ಎಕ್ಸ್ಟೆಂಡ್ ಆಯ್ತು. ಆಲ್ಮೋಸ್ಟ್ 20 ಜನ ಮಲ್ಕೋಬಹುದು. ಇವತ್ತಿನ ದಿನ ನಾನು ಹಿಂಗಿತ್ತ. ನಾಳೆ ಮೀಟ್ ಆಗೋಣ. ಬಾಯ್.